ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ರಘು ಬೊಮ್ಮನರ್ ಯೂಟ್ಯೂಬ್ ಚಾನಲ್. ಈಗ ನಾವು ಹೊರಡಲಿಕ್ಕೆ ತಯಾರಾಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಯಗಟಿ ಮಲ್ಲಿಕಾರ್ಜುನ ಸ್ವಾಮಿಯ ಸುಕ್ಷೇತ್ರದಲ್ಲಿ ನಡೆಯುವ ಹೇರಡಿಗೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಓಮ್ನಿ ಕಾರ್ ಮದುಮಗಳಂಗೆ ಶೃಂಗಾರಗೊಳ್ಳುತ್ತಿದೆ. ನಮ್ಮ ತಾಯಿ ಗಂಗಮ್ಮನವರು ಹಾಗೂ ನನ್ನ ಸ್ನೇಹಿತ ಮಲ್ಲಿಕಾರ್ಜುನ್ ನನ್ನ ಓಮ್ನಿ ಕಾರನ್ನು ರೆಡಿ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಏನೋ ಸಂಭ್ರಮ, ಖುಷಿ. ಬಾಳೆ ಕಂದು ಕಟ್ಟಿಕೊಂಡು ಚೆನ್ನಾಗಿ ಪೂಜೆ ಮಾಡಿಕೊಂಡು ಹೊರಡಲಿಕ್ಕೆ ನಾವು ತಯಾರಾಗ್ತಾ ಇದ್ದೀವಿ. ಹಾಗೆ ನನ್ನ ಸ್ನೇಹಿತನ ಮಗಳು ಎಲ್ಲ ಸೇರಿ ನನ್ನ ಕಾರಿಗೆ ಪೂಜೆ ಹಾಕಿದರು. ಪೂಜೆ ಮಾಡಿ ಪ್ರಯಾಣ ಸುಖಕರವಾಗಿರಲೆಂದು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಸ್ತುತಿಸುತ್ತಾ ಊದುಗಡ್ಡಿ ಅಲ್ಲಿಡೋಣ ಅಂತ ಕೇಳ್ದ. ಬೇಡಪ್ಪ, ಪೆಟ್ರೋಲ್ ಇದೆ, ಗ್ಯಾಸ್ ಇದೆ, ಯಾಕೆ ಬೇಕು ಅಂತಂದು ಬೇಡ ಅಂದೆ. ಈಗ ನಮ್ಮ ನಡೆ ಯಗಟಿ ಕಡೆ. ಹಂಗೂ ಹಿಂಗೂ ಮಾಡಿ ಯಗಟಿಗೆ ಬಂದ್ವಿ. ಇಲ್ಲಿ ಕಮಾನು ಕಟ್ಟಿಕೊಂಡು ಬಂದಂಥ ಗಾಡಿಗಳು, ಇವನ್ನೆಲ್ಲ ನೋಡಿ ನನಗೆ ಹಳೆಯ ನೆನಪು ಮರುಕಳಿಸಿತ್ತು. ಆಗ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಎತ್ತಿನ ಗಾಡಿಗೆ ಕಮಾನು ಕಟ್ಟಿಕೊಂಡು ಮೆತ್ತೆ ಆಗಲೆಂದು ಹುಲ್ಲು ಹಾಕಿಕೊಂಡು ಪ್ರಯಾಣದಲ್ಲಿ ಯಾವುದೇ ಆಯಾಸವಾಗದ ರೀತಿಯಲ್ಲಿ ನಾವು ಯಗಟಿ ಮಲ್ಲಿಕಾರ್ಜುನನ ಸುಕ್ಷೇತ್ರಕ್ಕೆ ಬರ್ತಾ ಇದ್ವಿ. ಆಗೆಲ್ಲ ಎತ್ತಿನ ಗಾಡಿಯಲ್ಲಿ ಪ್ರಯಾಣಿಸೋದು ಒಂದು ರೀತಿ ಖುಷಿ ಆಗ್ತಿತ್ತು. ಇಲ್ಲಿ ದಾರಿಯಲ್ಲಿ ಟ್ಯಾಂಕರಲ್ಲಿ ನೀರನ್ನು ರೋಡಿಗೆ ಹಾಕ್ತಾ ಇದ್ದಾರೆ. ಏಕೆಂದರೆ ಈಗಿನ ಬಿಸಿಲಿನ ತಾಪಮಾನ ತುಂಬ ಹೆಚ್ಚಾಗಿರುವುದರಿಂದ ಈಗಿನ ಬಿಸಿಲಿನ ತಾಪಮಾನದಲ್ಲಿ ಕಾಲು ಸಿಕ್ಕಾಪಟ್ಟೆ ಸುಡುತ್ತಿರುವ ಕಾರಣ ಭಕ್ತಾದಿಗಳ ಕಾಲಿಗೆ ಯಾವುದೇ ತೊಂದರೆ ಇರಲೆಂದು ತಂಪಾಗಲೆಂದು ರೋಡಿಗೆ ನೀರು ಹಾಕುತ್ತಾರೆ. ಕೆಲವರು ಅಯ್ಯೋ ಕಾಲಿಗೆ ಕೆಸರಾಗುತ್ತದೆ ಎಂದು ಗೊಣಗುವುದೂ ಉಂಟು. ಆದರೆ ಅದರ ಹಿಂದಿನ ಉದ್ದೇಶ ಯಾರಿಗೂ ಅರ್ಥವಾಗುವುದಿಲ್ಲ. ರಸ್ತೆ ಬದಿಯಲ್ಲಿ ಇಕ್ಕೆಲಗಳಲ್ಲಿ ಕೆಲವರು ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಹೂವು, ಹಣ್ಣು, ಖಾರ, ಮಂಡಕ್ಕಿ, ಜಾತ್ರೆಗೆ ಬೇಕಾದಂಥ ಹೂವುಗಳು, ಬಾಳೆಹಣ್ಣು, ಊದುಬತ್ತಿ, ಕರ್ಪೂರ ಎಲ್ಲ ಇಟ್ಟುಕೊಂಡು ಮಾರುತ್ತಾ ಇರುತ್ತಾರೆ. ಈ ದಿನ ಚೌಕಾಸಿ ಲೆಕ್ಕವಂತೂ ನಡೆಯುವುದೇ ಇಲ್ಲ. ಇಲ್ಲಿ ಬಂದವರಲ್ಲಿ ನನ್ನ ಸ್ನೇಹಿತನ ಬಂಧುಗಳೊಬ್ಬರು ಇದ್ದರು. ಅವರು ತಮ್ಮ ಅಂಗಡಿಯನ್ನು ಪಕ್ಕದವನಿಗೆ ವಹಿಸಿಕೊಟ್ಟು ನಮ್ಮ ಜೊತೆಯಲ್ಲೇ ಜಾತ್ರೆಯುದ್ದಕ್ಕೂ ಇದ್ದರು. ಇಲ್ಲಿ ಇವತ್ತಿನ ದಿನ ಎಲ್ಲ ವ್ಯಾಪಾರಿ ಭಕ್ತಾದಿಗಳಿಗೂ ಒಳ್ಳೆಯ ವ್ಯಾಪಾರ ಆಗುವಂಥ ಸುದಿನ. ಇಲ್ಲಿ
ಎಲ್ಲಿ ನೋಡಿದರೂ ಜನಸಾಗರವೂ ಜನಸಾಗರ. ಫ್ಲೆಕ್ಸ್ಗಳ ಭರಾಟೆ, ಆನಂತರ ಮಕ್ಕಳ ಆಟಿಕೆ ಸಾಮಾನುಗಳು, ಅವುಗಳನ್ನು ಕೊಂಡುಕೊಂಡ ಮಕ್ಕಳ ಹರ್ಷವಂತೂ ಹೇಳತೀರದು. ಅವರಿಗೆ ಅವರದೇ ಆದ ಸಂಭ್ರಮ. ಚಿಕ್ಕವರಿಂದ ಹಿಡಿದು ಮುದುಕರವರೆಗೂ ಅವರಿಗೆ ಅವರದೇ ಆದ ಸಂಭ್ರಮ, ಖುಷಿ. ಇಲ್ಲಿ ಕೆಲವರು ಜಾತ್ರೆಗೆ ಬರುತ್ತಾರೆ. ಆದರೂ ಇಲ್ಲಿಯವರೆಗೂ ಅಲ್ಲಲ್ಲಿ ಯಾವುದೇ ರೀತಿಯ ಸಂದೇಹಾಸ್ಪದಗಳು ಕಂಡುಬಂದಿಲ್ಲ. ಅಂದರೆ ಮೊಬೈಲ್ ಕಳ್ಳತನ ಮಾಡುವುದು, ಸರ ಕದಿಯುವುದು, ಯಾವುದೇ ವಿಚಾರಗಳು ಸಹ ನಮಗೆ ಕಿವಿಗೂ ಬಿದ್ದಿಲ್ಲ. ಏಕೆಂದರೆ ಮಲ್ಲಿಕಾರ್ಜುನನ ಶಕ್ತಿಯೇ ಅಂತಹುದು. ಇಲ್ಲಿ ದ್ವಾರಬಾಗಿಲಿನ ಪಕ್ಕ ಒಂದು ವೇದಿಕೆ ಇದೆ. ನಾವು ದ್ವಾರಬಾಗಿಲಿನಿಂದ ಒಳ ಪ್ರವೇಶ ಮಾಡಿದೆವು. ಇದು ಗರ್ಭಗುಡಿ. ಮಲ್ಲಿಕಾರ್ಜುನನ ಪವಿತ್ರ ಸ್ಥಾನ. ಪಕ್ಕದಲ್ಲಿ ನಾಗರಾಜನ ಮಹಾಮಂಟಪ. ಇಲ್ಲಿ ನಾಗರಾಜನು ಸಹ ತನ್ನ ಬಳಿಗೆ ಬರುವ ಭಕ್ತಾದಿಗಳಿಗೆ ಆಶೀರ್ವಾದ ನೀಡುತ್ತಾನೆ. ದೇವಸ್ಥಾನದ ಆವರಣದಲ್ಲಂತೂ ವಿಪರೀತ ಜನಸಾಗರ. ಈ ತರಹದ ಜಾತ್ರೆಗಳು ಸುಮಾರು ಬಹುಶಃ 5 ವರ್ಷಗಳಿಗೊಮ್ಮೆ ಇರಬಹುದು. ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಈಗ ನಾಗದೇವತೆಗಳ ಮಹಾಮಂಟಪ ಇದು. ನಾಗರಾಜನ ಮಂಟಪ. ಅಲ್ಲಿ ಸಾಕಷ್ಟು ನಾಗದೇವತೆಗಳ ವಿಗ್ರಹಗಳು ಇವೆ. ಈ ಎಲ್ಲಕ್ಕೂ ಪೂಜೆ ಸಲ್ಲುತ್ತದೆ. ಇದು ವಿಶಾಲವಾದ ಆವರಣ, ದೇವಸ್ಥಾನದ ಆವರಣ. ಇಲ್ಲಿ ಈ ಬಾಗಿಲಿನಿಂದ ಹೋದರೆ ಸ್ನಾನಘಟ್ಟ ಎದುರಾಗುತ್ತದೆ. ಅಲ್ಲಿ ಹುಚ್ಚಗಂಗಮ್ಮನವರ ಗುಡಿ ಇದೆ. ಹಿಂದೆ ಏನೋ ಪುರಾಣದಲ್ಲಿ ದೇವಸ್ಥಾನದ ಹತ್ತಿರದವರೆಗೂ ನೀರು ಹರಿಯುತ್ತಿತ್ತಂತೆ. ಆದರೆ ಶ್ರೀ ಮಲ್ಲಿಕಾರ್ಜುನನು ಗಂಗೆಯನ್ನು ಈ ದೇವಸ್ಥಾನದ ನೀಟಾಗಿ ತಡೆ ಹಿಡಿದು ಇಲ್ಲಿಂದ ಈಚೆಗೆ ನೀನು ಬರುವ ಹಾಗಿಲ್ಲ ಎಂದು ಅಪ್ಪಣೆ ಮಾಡಿದನಂತೆ. ಹಾಗಾಗಿ ಎಷ್ಟೇ ಮಳೆಗಾಲದಲ್ಲಿ ತುಂಬಿ ಹರಿದರೂ ಕೂಡ ಗಂಗಮ್ಮನವರ ದೇವಸ್ಥಾನದಿಂದ ಈ ಕಡೆ ನೀರು ಬರುವುದಿಲ್ಲ. ಈ ಸ್ನಾನಘಟ್ಟದಲ್ಲಿ ಭಕ್ತರು ಬಂದು ನೀರಲ್ಲಿ ಮುಳುಗಿ ಎದ್ದರೆ ಕೋಟಿ ಜನ್ಮದ ಪಾಪ ಕಳೆಯುವುದೆಂದು ನಂಬಿಕೆ, ಪ್ರತೀತಿ ಇದೆ.
ಇದು ಹುಚ್ಚಗಂಗಮ್ಮನವರ ದೇವಸ್ಥಾನ. ಇಲ್ಲಿಂದ ಆ ಕಡೆಗಂತೂ ನೀರು ಹೋಗುವುದಿಲ್ಲ. ಎಷ್ಟೇ ಮಳೆಗಾಲದಲ್ಲಿ ತುಂಬಿ ಹರಿದರೂ ಕೂಡ ನೀರು ಅಲ್ಲಿಂದಾಚೆಗೆ ಹೋಗುವುದಿಲ್ಲ. ಮೊದಲೆಲ್ಲ ದೇವಸ್ಥಾನದ ಒಳಗೆಲ್ಲ ಆವರಣದಲ್ಲೆಲ್ಲ ಹರಿಯುವಷ್ಟು ಬರುತ್ತಿತ್ತಂತೆ. ಇಲ್ಲಿ ಯಾರೋ ಹಿರಿಯರೊಬ್ಬರು ಕೂತಿದ್ದಾರೆ. ಅವರು ಸಹ ಜಾತ್ರೆಗೆ ಬಂದವರು. ಇಲ್ಲೇ ಹತ್ತಿರದ ಸೀಗೆಹಡ್ಲು ಗ್ರಾಮದವರು. ಕೆಲವರು ನೀರನ್ನು ತಲೆ ಮೇಲೆ ಹಾಕಿಕೊಂಡು ಅಲ್ಲಿಂದ ಬಂದು ಹುಚ್ಚಗಂಗಮ್ಮನವರಿಗೆ ಪೂಜೆ ಸಲ್ಲಿಸುತ್ತಾರೆ. ಅಂದರೆ ಪವಿತ್ರ ಸ್ನಾನ ಮಾಡಿದ ಬಳಿಕ ಹುಚ್ಚಗಂಗಮ್ಮನವರಿಗೆ ಪೂಜೆ ಸಲ್ಲಿಸುವುದು ಸಂಪ್ರದಾಯ ಎಂಬುದು ಇಲ್ಲಿನ ಪ್ರತೀತಿ. ಇದು ಹುಚ್ಚಗಂಗಮ್ಮನವರ ದೇವಸ್ಥಾನ. ಹೆಸರು ಸರಿಯಾಗಿ ಬರೆದಿದ್ದರೂ ಬರೆದಿಲ್ಲವೆಂದು ತೋರುತ್ತದೆ. ಇದು ಹುಚ್ಚಗಂಗಮ್ಮನವರು. ಇಲ್ಲಿ ಬಂದು ಗಂಗಾ ಮಾಡಿಕೊಂಡು ಹೋಗುತ್ತಾರೆ. ಇಲ್ಲಿನ ಹುಚ್ಚಗಂಗಮ್ಮನವರಿಗೂ ಪೂಜೆ ಸಲ್ಲಿಸುವುದು ವಾಡಿಕೆ. ಇತಿಹಾಸದ ಪುರಾಣವೇನು ನಮಗೆ ತಿಳಿಯದು. ಆದರೆ ಇಂದಿನ ವಿಶೇಷ ಇಲ್ಲಿನ ಜಾತ್ರಾ ಮಹೋತ್ಸವ. ಗಂಗಮ್ಮನವರು ಸಹ ತನ್ನ ಬಳಿ ಬಂದ ಭಕ್ತರನ್ನು ಪ್ರಸನ್ನದಿಂದ ಆಶೀರ್ವದಿಸುತ್ತಾರೆ. ಭಕ್ತರು ಪೂಜೆ ಸಲ್ಲಿಸುತ್ತಿದ್ದಾರೆ. ನಮ್ಮ ತಾಯಿ ಸಹ ಗಂಗಮ್ಮನವರು, ಅವರು ಪೂಜೆ ಸಲ್ಲಿಸುತ್ತಿದ್ದಾರೆ. ನಾನು ಕೂಡ ಒಂದು ಪೂಜೆ ಹಾಕಿದೆ. ನಮ್ಮ ಸ್ನೇಹಿತ ಮಲ್ಲಿಕಾರ್ಜುನ್ ಅವರು ಸಹ ಗಂಗಮ್ಮನವರ ಆಶೀರ್ವಾದ ಪಡೆದುಕೊಂಡು ಹೊರಗೆ ಬಂದರು. ಅವರ ಮಗಳು ಹಂಸ ಸದಾ ಚುರುಕಾದ ಜಾಣೆ. ಮುದ್ದಾಗಿ ಗಂಗಮ್ಮನವರಿಗೆ ಊದುಗಡ್ಡಿ ಬೆಳಗಿದರು. ನಂತರ ನನಗೆ ಗಂಗಮ್ಮನವರಿಗೆ ಪೂಜೆ ಸಲ್ಲಿಸಲು ಹೇಳಿದರು. ನಂತರ ನಾನು ಹೋಗಿ ಗಂಗಮ್ಮನವರಿಗೆ ಕರ್ಪೂರ ಹಚ್ಚಿ ಪೂಜೆ ಸಲ್ಲಿಸಿ ಹೊರಗೆ ಬಂದೆ. ಇಕ್ಕಟ್ಟಾದ ಜಾಗ ಆದರೂ ಹೇಗೋ ಸರಿದೂಗಿಸಿಕೊಂಡು ಪೂಜೆ ಮಾಡಿಕೊಂಡು ಹೊರಗೆ ಬಂದೆ. ನಂತರ ಎಲ್ಲ ಭಕ್ತರು ಪೂಜೆ ಸಲ್ಲಿಸಿದರು. ಇಲ್ಲಿ ಕೆಲವರು ಕೇಶಮುಂಡನ
ಮಾಡಿಸಿಕೊಳ್ಳುತ್ತಾರೆ. ಅಂದರೆ ತಮ್ಮ ಭಕ್ತಿಯನ್ನು ದೇವರಿಗೆ ಸಮರ್ಪಿಸುತ್ತಿದ್ದಾರೆ. ಇವರಲ್ಲಿ ನಾನು ಸಹ ಒಬ್ಬರನ್ನು ಮಾತನಾಡಿಸುತ್ತಿದ್ದೆ. ಕೇಶಮುಂಡನ ಮಾಡುವವರನ್ನು ಮಾತಾಡಿಸಲೆಂದೇ ನಾನು ಕಾಯುತ್ತಿದ್ದೆ. ಅವರು ತಮ್ಮ ಕಾಯಕದಲ್ಲಿ ತೃಪ್ತಿ ಹೊಂದಿ ಎಲ್ಲ ರೀತಿ ಒಳಿತನ್ನು ಪಡೆದವರು. ಅವರಲ್ಲಿ ನಾನು ಒಬ್ಬರನ್ನು ಮಾತನಾಡಿಸಲೆಂದೇ ಕಾಯುತ್ತಿದ್ದೆ. ಅವರು ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಆದ್ದರಿಂದ ಅವರನ್ನು ಕಾಯುವುದು ನನಗೆ ಅನಿವಾರ್ಯವಾಯಿತು. ಹಾಗಾಗಿ ಅವರನ್ನು ಕಾಯುತ್ತಲೇ ಇದ್ದೆ. ಅಣ್ಣ, ತಮ್ಮ ಹೆಸರು? ಯತೀಶ್ ಅಂತ. ನೀವು ಇಲ್ಲಿಯವರೇನು? ಇಲ್ಲ, ನಾವು ಶಿರಾದವರ? ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಇಲ್ಲಿಗೆ ನಾವು ಒಂದು 25 ವರ್ಷದಿಂದ ಬರ್ತಾ ಇದ್ದೀವಿ. 25 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀರಾ? ಒಂದು ಇದು ಗುಂಡು ಮಾಡಿದ್ದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ನಿಮಗೆ ಯಾವ ಕೊಟ್ಟು ಹೌದಾ? ಹಿಂಗೆ ಭಕ್ತರು ಯಾವ ರೀತಿ ಇದು ಮಾಡ್ತಾರೆ? 150-200 ಕೊಡ್ತಾರೆ. ಅದರಂತೆ ನೀವು ಇದು ಮಾಡ್ತಾ ಇದ್ದೀರಾ. 25 ವರ್ಷದಿಂದಲೂ ನೀವು ಈ ಸೇವೆ ಮಾಡ್ಕೊತ ಬಂದಿರ. ಇದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಒಳಿತಾಗಿದೆಯಲ್ಲ? ಉಳಿತಾ ಇದೆ. ಜಾತಿ ಅದು ಇದು ಅಂತ ಇದು ಮಾಡ್ತಾರೆ. ಏನಿಲ್ಲ, ಮನುಷ್ಯರು ಎಲ್ಲರೂ ಒಂದೇ ಜಾತಿ. ಸರಿ ಅಣ್ಣ, ನಿಮ್ಮ ಹತ್ರ ಮಾತಾಡಿ ತುಂಬ ಸಂತೋಷ ಆಯಿತು. ನಮಸ್ಕಾರ ಅಣ್ಣ. ತಮ್ಮ ಹೆಸರು? ರಂಗನಾಥ್ ಅಂತ. ನೀವು ಇಲ್ಲಿ ಅವರ? ಇಲ್ಲೇ ಹಿರೇಗರ್ಜಿ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಒಂದು 15 ವರ್ಷ. 15 ವರ್ಷದಿಂದಲೂ ಈ ಕೆಲಸ ಮಾಡ್ಕೊಂಡ್ಬಂದಿರ. ಇದರಿಂದ ನಿಮಗೆ ಎಲ್ಲ ರೀತಿ ಒಳಿತಾಗಿದೆಯಲ್ಲ? ಒಳ್ಳೆಯದಾಗಿದೆ. ಕೈಲಾಸ ಅಂತ ಭಗವಂತ ಎಲ್ಲ ರೀತಿ ಒಳ್ಳೆಯದು ಮಾಡಿದ್ದಾನೆ. ಎಲ್ಲ ರೀತಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾವು ನಿಮ್ಮ ಪರವಾಗಿ ಪ್ರಾರ್ಥಿಸ್ತೀವಿ. ನಮಸ್ಕಾರ ಸರ್. ನಿಮ್ಮ ಹತ್ರ ಮಾತಾಡಿ ತುಂಬ ಸಂತೋಷ ಆಯಿತು. ಆನಂತರ ನಾವು ಒಳಗೆ ಹೋಗಿ ಗುಡಾಣ ಗಂಗಮ್ಮನವರ ದೇವಸ್ಥಾನದ ಹತ್ತಿರ ಹೋದೆವು. ಅಲ್ಲಿ ಸಹ ಯಾವಾಗಲೂ ನೀರು ಪಸರಿಸುತ್ತಿರುತ್ತದಂತೆ. ಎಲ್ಲರೂ ಹೋಗಿ ಆ ನೀರನ್ನು ತಲೆ ಮೇಲೆ ಪ್ರೋಕ್ಷಿಸಿಕೊಂಡು, ಅಂದರೆ ಗಂಗಮ್ಮನವರಿಗೆ ಪೂಜೆ ಸಲ್ಲಿಸಿ, ಕಿರುಬಾಗಿಲಿನಿಂದಲೇ ಒಳಗೆ ಹೋಗಿ ಗಂಗಮ್ಮನವರಿಗೆ ಪೂಜೆ ಸಲ್ಲಿಸಿ ಆ ನೀರನ್ನು ತಲೆಗೆ ಹಾಕಿಕೊಂಡು ಬಂದರೆ ಯಾವುದೇ ದುಷ್ಟಶಕ್ತಿ ಮೈಮೇಲೆ ಇದ್ದರೂ ಅದು ಬಿಟ್ಟು ಹೋಗುತ್ತದೆಂಬುದು ಇಲ್ಲಿನ ಜನರ ನಂಬಿಕೆ, ಪ್ರತೀತಿ. ನಾವು ಸಹ ಏನೇ ಹೇಳಿದರೂ ಸಹ ಹಿರಿಯರ ಮಾತಿನ ನಂಬಿಕೆ ಮೇಲೆ ನಾವು ವಿಚಾರಧಾರೆಗಳನ್ನು ಹೇಳುತ್ತಿರುತ್ತೇವೆ. ಗುಡಾಣ ಗಂಗಮ್ಮನವರು ಇಲ್ಲಿಯೇ ನೀರು ಪಸರಿಸುತ್ತಿರುತ್ತದೆಂದು ಹೇಳುತ್ತಾರೆ. ಅದೇನೋ ಐತಿಹಾಸಿಕ ಹಿನ್ನೆಲೆ ನಮಗೆ ಗೊತ್ತಿಲ್ಲದಿದ್ದರೂ ಹಿರಿಯರ ಅನುಭವದ ಆಧಾರದ ಮೇಲೆ, ಅವರ ಮಾತಿನ ಮೇಲೆ ನಾವು ಹೇಳುತ್ತಿರುತ್ತೇವೆ. ನಂತರ ಅಲ್ಲಿ ನವಗ್ರಹಗಳನ್ನು ಇನ್ನೊಂದು ಕಾಳಿಕಾಂಬ ಅಮ್ಮನವರು ದೇವಾಲಯ ಕೂಡ ಇಲ್ಲಿದೆ. ಶ್ರೀ ಕಾಳಿಕಾಂಬ ಅಮ್ಮನವರು ಸಹ ಇಲ್ಲಿ ನೆಲೆಸಿ ಸಕಲ ಸದ್ಭಕ್ತರಿಂದ ಸೇವೆ ಪಡೆದುಕೊಂಡು
ಅವರಿಗೆ ಒಳ್ಳೆಯದಾಗಲೆಂದು ಆಶೀರ್ವದಿಸುತ್ತಾರೆ. ಕಾಳಿಕಾಂಬನವರ ಅಮ್ಮನವರು ಇಲ್ಲಿ ವಿರಾಜಮಾನರಾಗಿದ್ದಾರೆ. ದೇವಸ್ಥಾನದ ಇಲ್ಲಿಯೂ ಸಹ ದಿನನಿತ್ಯ ಪೂಜೆ ವಿಧಿವಿಧಾನ ಕೈಂಕರ್ಯಗಳು ಸಹ ಎಲ್ಲ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ನಡೆಯುತ್ತಿರುತ್ತದೆ. ಅಮ್ಮನವರು ಆದರೆ ಐತಿಹಾಸಿಕ ಹಿನ್ನೆಲೆ ನಮಗೆ ಏನೂ ತಿಳಿಯದು. ನಂತರ ಅಲ್ಲಿಂದ ನಾವು ನವಗ್ರಹ ಪ್ರದಕ್ಷಿಣೆಗೆಂದು ಬಂದೆವು. ಇಲ್ಲಿ ದೃಷ್ಟಿಕಂಬದ ಪಕ್ಕವೇ ನವಗ್ರಹ ಮಂಟಪ. ಇದು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ. ಈ ಎದುರಿಗಿರುವ ಮಹಾಮಂಟಪದಲ್ಲಿ ನವಗ್ರಹ ಸೇವೆ ಎಲ್ಲ ನಡೆಯುತ್ತಿರುತ್ತದೆ. ತೆಂಗಿನಕಾಯಿ ಒಡೆಯಲಿಕ್ಕೂ ವ್ಯವಸ್ಥೆ ಇರುತ್ತದೆ. ಇಲ್ಲೊಂದು ಹಳೆ ಕಾಲದ ಕಲ್ಯಾಣಿಯೂ ಸಹ ಇದೆ. ಇದು ನವಗ್ರಹ ಮಹಾಮಂಟಪ. ಇಲ್ಲಿ ಎಲ್ಲ ನವಗ್ರಹಗಳಿಗೂ ಪೂಜೆ ಸಲ್ಲಿಸಿ ಭಕ್ತರು ಸುತ್ತ ಪ್ರದಕ್ಷಿಣೆ ಹಾಕುತ್ತಾರೆ. ಇದರಿಂದ ಎಲ್ಲರ ಮನದಲ್ಲೂ ಸಹ ಒಂದು ಪಾಸಿಟಿವ್ ಎನರ್ಜಿ ಸೇರಿ ಮನಸ್ಸು ಪ್ರಫುಲ್ಲಿತವಾಗುತ್ತದೆ. ಎಲ್ಲಿ ನೋಡಿದರೂ ಸಹ ಜನಸಾಗರ. ಇದು ಹಳೆ ಕಾಲದ ಕಲ್ಯಾಣಿ. ಇಂದಿನ ಬಿಸಿಲಿನ ತಾಪಮಾನಕ್ಕೆ ಒಣಗಿ ಹೋಗಿದೆ. ಆದರೂ ಸಹ ಇದು ತೆಂಗಿನಕಾಯಿ ಒಡೆಯುವುದಕ್ಕೆ ಇರುವ ವ್ಯವಸ್ಥೆ. ಇಲ್ಲಿ ಸ್ವಾಮಿಯು ಒಳಗಡೆ ಹೋದಾಗ ಅಂದರೆ ರಥ ನಡೆಯದೆ ಸ್ವಾಮಿಯು ಒಳಗೆ ಬರುವುದಿಲ್ಲ. ಹಾಗಾಗಿ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಿರುತ್ತಾರೆ. ಅಲ್ಲಿಯವರೆಗೆ ನಾವು ಹೊರಗೆ ಎಲ್ಲ ರೀತಿಯ ಪೂಜಾ ಕೈಂಕರ್ಯಾದಿಗಳನ್ನು ಮಾಡಿ ಮುಗಿಸಿದೆವು. ಇನ್ನು ಆ ಕಡೆ ಅಂತರಘಟ್ಟಮ್ಮನವರು ಮತ್ತು ಚೌಡೇಶ್ವರಿ ದೇವಿಯ ಸೇವೆ ಹೊಂದಿದೆ. ಅಲ್ಲಿಗೂ ಹೋಗುತ್ತೇವೆ. ಇಲ್ಲೊಂದು ಬಿಲ್ವಪತ್ರೆ ಮರ ಇದೆ. ಬಿಲ್ವಪತ್ರೆ ಶಿವನಿಗೆ ಪ್ರಿಯವಾದ ಪತ್ರೆ. ಅದರಿಂದ ಪೂಜಿಸಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆಂಬುದು ಇಲ್ಲಿನ ಜನರ ಪ್ರತೀತಿ. ಈಗ ನಾವು ಅಂತರಘಟ್ಟಮ್ಮನವರು ಮತ್ತು ಚೌಡೇಶ್ವರಿ ಅಮ್ಮನವರ ಸೇವೆಗೆಂದು ಹೊರಟೆವು. ಇಲ್ಲಿ ದೇವರು ಬರುವವರೆಗೆ ಸುತ್ತ ಇರುವ ದೇವತೆಗಳ ಸೇವೆಗಳನ್ನು ಮುಗಿಸಿಕೊಂಡರೆ ನಂತರ ದೇವರ ಸೇವೆಗೆ ಹೋಗುವುದಕ್ಕೆ ಅನುಕೂಲವಾಗುತ್ತದೆ ಎಂದು ನಾವು ನಿರ್ಧರಿಸಿ
ಈಗ ಎಲ್ಲ ಗುಡಾಣ ಗಂಗಮ್ಮನವರು, ಕಾಳಿಕಾಂಬ ಅಮ್ಮನವರು, ಹುಚ್ಚಗಂಗಮ್ಮನವರು, ಬಾಗಿಲ ಆಂಜನೇಯ ಸ್ವಾಮಿ, ಗವಿ ಮಲ್ಲಪ್ಪ, ಎಲ್ಲ ದೇವತೆಗಳ ಸೇವೆಗಳನ್ನು ಮುಗಿಸಿಕೊಂಡು ಪ್ರಸಾದಕ್ಕೆ ಹೊರಡೋಣವೆಂದು ನಿರ್ಧರಿಸಿದೆವು. ಇಲ್ಲಿ ನಾಗಪ್ಪನ ಮಹಾಮಂಟಪದಲ್ಲಿ ಕುಂಕುಮ ಸೇವೆ, ಭಂಡಾರ ಸೇವೆ, ಪೂಜೆ ಸೇವೆ ಎಲ್ಲ ಮುಗಿಸಿಕೊಂಡೆವು. ಸಕಲ ನಾಗದೇವತೆಗಳು ಇಲ್ಲಿ ಇದ್ದಾವೆ. ನಂತರ ಅಂತರಗಟ್ಟೆ ಅಮ್ಮನವರು ಮತ್ತು ಚೌಡೇಶ್ವರಿ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ. ಶ್ರೀ ಮಲ್ಲಿಕಾರ್ಜುನನ ಜೊತೆಗೂಡಿ ತಾವುಗಳು ಅಂತರಗಟ್ಟೆ ಅಮ್ಮನವರು ಮತ್ತು ಚೌಡೇಶ್ವರಿ ಅಮ್ಮನವರು ಸಹ ಭಕ್ತರಿಂದ ಸೇವೆ ಪಡೆದುಕೊಂಡು ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾರೆ. ನನಗಂತೂ ಈ ವರ್ಷ 2 ಬಾರಿ ಯಗಟಿ ಮಲ್ಲಿಕಾರ್ಜುನನ ದರ್ಶನ ಯೋಗ. ನನ್ನ ಜೀವನದ ಇತಿಹಾಸದಲ್ಲೇ ನನಗೆ 2 ಬಾರಿ ಯೋಗ ಬಂದಿದ್ದು ಈ 2025ರಲ್ಲಿ. ಇದು ಅದೃಷ್ಟದ ಸಂಕೇತ ಎನ್ನೋಣವೇ. ನಾನಂತೂ ಹಾಗೇ ನಂಬಿಕೊಂಡಿದ್ದೇನೆ. ನೋಡೋಣ, ಕಾದು ನೋಡೋಣ ಏನೇನೋ ಆಗುತ್ತದೆಂಬುದು. ಅಂತರಗಟ್ಟೆ ಅಮ್ಮನವರ ಸೇವೆ ಮಾಡೋದಕ್ಕೂ ಭಕ್ತರ ನೂಕು ನುಗ್ಗಲು. ನಂತರ ಅಲ್ಲಿ ಮುಗಿಸಿಕೊಂಡು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ ಒಳ ಹೊಕ್ಕೆವು. ಅಲ್ಲೂ ಸಹ ಭಾಳಷ್ಟು ಭಕ್ತರ ನೂಕು ನುಗ್ಗಲು. ಚೌಡೇಶ್ವರಿ ಅಮ್ಮನವರು ಸಹ ಇಲ್ಲಿ ವಿರಾಜಮಾನರಾಗಿದ್ದಾರೆ. ಇವರು ಸಹ ಭಕ್ತರಿಂದ ಸೇವೆಗಳನ್ನು ಪಡೆದುಕೊಂಡು ಅವರ ಇಷ್ಟಾರ್ಥಗಳೆಲ್ಲವನ್ನು ನೆರವೇರಿಸುತ್ತಾರೆ. ಇಲ್ಲಿ ಒಂದು ವಿಶೇಷ ಏನೆಂದರೆ, ಯಗಟಿ ಮಲ್ಲಿಕಾರ್ಜುನ ಸನ್ನಿಧಾನದಲ್ಲಿ ಎಲ್ಲ ಜಾತಿ ವರ್ಗದವರು ಸಹ ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಹೋಗುತ್ತಾರೆ. ಇಲ್ಲಿರುವ ಎಲ್ಲ ದೇವರುಗಳೆಲ್ಲ ಸೇವೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾರೆ. ಕುಂಕುಮ ಭಂಡಾರ, ಅಲ್ಲಿಂದ ಮುಗಿಸಿಕೊಂಡು ನಂತರ ಪ್ರಸಾದದ ಕಡೆಗೆ ಹೊರಟೆವು. ಇಲ್ಲಿ ಬರುವ ಎಲ್ಲ ಭಕ್ತರಿಗೂ ಸಹ ಹೊಟ್ಟೆ ತುಂಬ ತಿಂಡಿ, ಊಟ, ದಾಸೋಹ ಮಾಡುತ್ತಾರೆ. ಇಲ್ಲಿ ದಾಸೋಹ ಮಾಡೋದಕ್ಕೆ ಸಹಾಯಾರ್ಥವಾಗಿ ಒಂದು QR ಕೋಡ್ ಇಟ್ಟಿದ್ದಾರೆ. ಭಕ್ತರು ಈ QR ಕೋಡನ್ನು ಮೂಲಕ ದಾಸೋಹಕ್ಕೆ ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಬಹುದು. ಭಕ್ತರೇ, ಈ QR ಕೋಡನ್ನು ಬಳಸಿಕೊಂಡು ತಮ್ಮ ಕೈಲಾದ ಸೇವೆಯನ್ನು ದಾಸೋಹಕ್ಕೆ ನೀಡುತ್ತೀರೆಂದು ನಂಬಿರುತ್ತೇನೆ. ಇದರಿಂದ ಭಕ್ತ ಮಂಡಳಿಗೆ ಭಕ್ತ ಸಮುದಾಯಕ್ಕೆ ನಾವು ಎಲ್ಲ ರೀತಿ ದಾಸೋಹವನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತದೆ. ಇಲ್ಲಿ ನಮ್ಮ ತಾಯಿಯವರು ಆ ಕಡೆ ಕೋಡಿಹಳ್ಳಿ ಗ್ರಾಮದವರ ಜಂಪ ಬರುತ್ತಿದೆ ಎಂದು ಹೇಳಿದರು.
ಆ ಜಂಪ ಬರುವುದು ಇನ್ನೂ ಸ್ವಲ್ಪ ದೂರದಲ್ಲಿದ್ದುದರಿಂದ ಅಷ್ಟರೊಳಗೆ ನಾನು ದಾಸೋಗ ನಡೆಯುವ ಜಾಗದಲ್ಲೆಲ್ಲ ಭೇಟಿ ಮಾಡಿಕೊಂಡು ಬರೋಣವೆಂದು ಹೊರಟೆ. ಇಲ್ಲೂ ಸಹ ಊಟಕ್ಕೆ ನೀಡುತ್ತಿರುವವರನ್ನು ಒಬ್ಬರನ್ನು ಮಾತನಾಡಿಸಿದೆ. ಅವರು ಇವರೇ. ಅಣ್ಣ ಇದೇನು ತಿಂಡಿ? ಪಲಾವ್, ವಾಂಗಿಬಾತ್ ಅಂತಾರೆ ನಾಳೆ. ಅಲ್ಲಲ್ಲಿ ಕೂತ್ಕೊಂಡು ಅಣ್ಣ ತಮ್ಮ ಹೆಸರೇನು? ಎಷ್ಟು ವರ್ಷದಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ? ನಾವು ಇದೇ ಫಸ್ಟ್ ಬಂದಿರೋದು. ಇದೇ ಫಸ್ಟಾ? ಇದು ಕಾರ್ಯಕ್ರಮ ನಿಮ್ಮದೇ ಸ್ವಂತ ಇದು ಮಾಡ್ತಾ ಇದ್ದೀರಾ? ಹಾಗೆ ಆಯಿತು. ದೇವ್ರು ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ. ಹಾಂ, ಆಯ್ತು. ನಂತರ ಇಲ್ಲಿ ಎಲ್ಲ ಭಕ್ತರು ಪ್ಲೇಟಿನಲ್ಲಿ ಹಾಕಿಸಿಕೊಂಡು ಅಲ್ಲಲ್ಲಿ ಕೂತುಕೊಂಡು ಪ್ರಸಾದ ಸ್ವೀಕರಿಸುತ್ತಾರೆ. ಇಲ್ಲಿ ಕೋಡಿಹಳ್ಳಿ ಗ್ರಾಮದಿಂದ ದೇವಸ್ಥಾನದೊಳಗೆ ಒಂದು ಜಂಪೋತ್ಸವ ಕಾರ್ಯಕ್ರಮ ಬರುತ್ತದೆ. ಜಂಪೋತ್ಸವ ಕಾರ್ಯಕ್ರಮ ಇಲ್ಲಿ ಬರ್ತಾ ಇದೆ. ಅಂದರೆ ಸ್ವಲ್ಪ ದೂರದಲ್ಲಿದೆ. ಸಾಕಷ್ಟು ಜನ ಭಕ್ತರು ಸೇರಿದ್ದಾರೆ. ಇದು ಕೋಡಿಹಳ್ಳಿ ಗ್ರಾಮದ ಜಂಪೋತ್ಸವ ಕಾರ್ಯಕ್ರಮ. ಅಲ್ಲಿನ ಸಾಕಷ್ಟು ಜನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದೇ ಒಂದು ವಿಶೇಷ. ಯುವಕರು, ಮುದುಕರು, ಮಧ್ಯವಯಸ್ಕರು, ಮಕ್ಕಳು ಎಲ್ಲರೂ ಸಹ ಅವರವರದೇ ಆದ ಸಂಭ್ರಮದಲ್ಲಿ ಇದ್ದಾರೆ. ಇಲ್ಲಿ ಒಂದು ನಾನು ನೋಡಿದ್ದೇನು ಅಂದರೆ, ಈ ಜಂಪೋತ್ಸವ ಕಾರ್ಯಕ್ರಮದಲ್ಲಿ ಗುರುಗಳು ಬಹಳ ಜನ ಇದ್ದಾರೆ. ಅವರು ಯಾವ ಮಠದವರು ತಿಳಿಯದು. ಆದರೂ ಸಹ ಗುರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಒಂದು ವಿಶೇಷವೇ ಸರಿ. ಹಿರಿಯರು ಹೇಳುತ್ತಾರೆ, ಗುರುವಿನ ಗುಲಾಮನಾಗದ ತನಕ ದೊರೆಯದಂಡ ಮುಕುತಿ ಅಂತ. ಅಂದರೆ ಹರನಿಗೂ ಮನುಜನಿಗೂ ಮಧ್ಯೆ ಇರುವ ಕೊಂಡಿಯೇ ಗುರು. ಹರ ಮುನಿದರೆ ಗುರು ಕಾಯುತ್ತಾನಂತೆ. ಆದರೆ ಗುರು ಮುನಿದರೆ ಹರನಿಂದಲೂ ಅವನ ಕೋಪವನ್ನು ತಣಿಸಲು ಆಗದೆಂಬುದು ಹಿಂದಿನಿಂದಲೂ ಬಂದ ಮಾತು. ಕೋಡಿಹಳ್ಳಿ ದೇವರು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹೋಗಿ ಬಂದಿದೆ.
ನಿಡುಮಣೆಯನ್ನು ಅಗಸರು ಎತ್ತಿಕೊಂಡು ಹೋಗುತ್ತಾರೆ. ಜಂಪೋತ್ಸವ ಕಾರ್ಯಕ್ರಮದಲ್ಲೂ ಸಹ ಹಾಗೆ ಇಲ್ಲಿ ಭಕ್ತರು ತಾವು ತಂದಿರುವ ದವಸ ಧಾನ್ಯಗಳನ್ನು ಮೀಸಲು ಹಾಕುತ್ತಾರೆ. ಅಕ್ಕಿ, ಮೆಣಸಿನಕಾಯಿ, ಹುಣಸೆಹಣ್ಣು ಎಲ್ಲವನ್ನೂ ಸಹ, ಅಡಿಗೆ ಮಾಡುವ ಸಾಮಾನುಗಳು ಎಲ್ಲವನ್ನು ಸಹ ತಂದು ಇಲ್ಲಿ ಮೀಸಲು ಹಾಕುತ್ತಾರೆ. ಮೀಸಲು ಇಲ್ಲಿ ಕಮಿಟಿಗೆ ಹೋಗುತ್ತದೆ. ಭಕ್ತರೇ, ನಾನು ಹಿಂದೆ ಕೊಟ್ಟಿರುವ ಆ QR ಕೋಡ್ ಬಳಸಿ ನಿಮ್ಮ ಕೈಲಾದ ಸಹಾಯವನ್ನು ಮಲ್ಲಿಕಾರ್ಜುನ ಸ್ವಾಮಿ ಟ್ರಸ್ಟ್ಗೆ ನೀಡಿ. ಇದರಿಂದ ಮಲ್ಲಿಕಾರ್ಜುನ ಸ್ವಾಮಿಯು ನಿಮಗೆ ಎಲ್ಲ ರೀತಿ ಒಳ್ಳೆಯದನ್ನು ಮಾಡುವನು. ಎಂದರೆ ಇಲ್ಲಿ ಪ್ರತಿಯೊಂದು ಸಹ ಅವರದೇ ಆದ ರೀತಿಯಲ್ಲಿ ನಿರ್ದಿಷ್ಟ ಸಂಪ್ರದಾಯದಂತೆ ಎಲ್ಲರೂ ನಡೆಯುತ್ತದೆ. ನಾವು ಕೆಲವು ಸಂಪ್ರದಾಯಗಳನ್ನು ಮರೆತಿದ್ದೇವೆ. ಆದರೂ ಹಿರಿಯರನ್ನು ಕೇಳಿ ಜ್ಞಾನವನ್ನು ತೆಗೆದುಕೊಂಡು ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋದರೆ ನಮಗೂ ಒಳ್ಳೆಯದು, ಸಮಾಜಕ್ಕೂ ಸಹ ಒಳ್ಳೆಯದು. ಈಗ ನಾವು ಪ್ರಸಾದವನ್ನು ಮುಗಿಸಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಎದುರುಗಡೆ ಕರ್ಪೂರವನ್ನು ಹಚ್ಚಲೆಂದು ಬಂದೆವು. ಇಲ್ಲಿ ಸಾಕಷ್ಟು ಜನ ಭಕ್ತರು ಅವರು ತಂದ ಕರ್ಪೂರವನ್ನು ಮಲ್ಲಿಕಾರ್ಜುನ ಸ್ವಾಮಿಗೆ ಅರ್ಪಿಸಿದ್ದೇವೆಂಬುದು ಅವರ ಭಾವನೆ. ಎಲ್ಲ ಊದಿನ ಕಡ್ಡಿ, ಕರ್ಪೂರ ಎಲ್ಲ ಹಾಕಿ ಅಲ್ಲಿಂದಲೇ ಮಂಗಳಾರತಿ ತೆಗೆದುಕೊಳ್ಳುತ್ತಾರೆ. ರಥೋತ್ಸವ ಆಗದ ಹೊರತು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಒಳಗೆ ಬರುವುದು ತಡವಾಗುತ್ತದೆ ಎಂಬ ವಿಚಾರ ಗೊತ್ತಾದ ತಕ್ಷಣ ಕೆಲ ಭಕ್ತರು ಅಲ್ಲಿಯೇ ಎದುರಿಗಿರುವ ದೃಷ್ಟಿಕಂಬದ ಮುಂದೆ ಕರ್ಪೂರವನ್ನು ಸಮರ್ಪಿಸಿ ಮಂಗಳಾರತಿಯನ್ನು ಅಲ್ಲಿಯೇ ತೆಗೆದುಕೊಳ್ಳುತ್ತಾರೆ. ನಾನು ಸಹ ಅಲ್ಲಿಯೇ ಮಂಗಳಾರತಿ ತೆಗೆದುಕೊಂಡಾದರೂ ನಾನು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಕಾಯುತ್ತಿದ್ದೆ. ನಾನು ಸಹ ಇಲ್ಲಿ ಮಂಗಳಾರತಿಯನ್ನು ತೆಗೆದುಕೊಂಡೆ. ಎಲ್ಲರೂ ಭಕ್ತರೆಲ್ಲ ಒಳಗೆ ಹೋಗುತ್ತಿದ್ದರು. ಮಲ್ಲಿಕಾರ್ಜುನ ಸ್ವಾಮಿಯು ಬಂದಿದೆ ಎಂದು ನಾನು ಒಳಗೆ ಹೋದೆ. ಇಲ್ಲಿ ಎಲ್ಲ ರೀತಿ ಜನಜಂಗುಳಿ, ಜನಸಾಗರ. ಇಲ್ಲಿ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳು ಗುರುಗಳ ಮೂಲಕ ನಡೆಯುತ್ತಿರುತ್ತವೆ. ಕೆಲವರು ಅವರದೇ ಆದ ಪೂಜೆ ಕೈಕಾರ್ಯಾದಿಗಳನ್ನು ಸ್ವಾಮಿಗೆ ಸೇವೆ ಸಲ್ಲಿಸುತ್ತಾರೆ. ಇನ್ನೂ ಸಹ
ಬಾಗಿಲು ಹಾಕಿದ್ದೆ. ಆದ್ದರಿಂದ ಸ್ವಾಮಿಯು ಬರದ ಕಾರಣ ನಾನು ವಾಪಸ್ಸು ಹೊರಗೆ ಬಂದೆ. ವಾಪಸ್ಸು ಹೊರಗೆ ಬಂದು ನೋಡಿದರೆ ಬ್ರಹ್ಮಕುಮಾರಿಯರು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದವರು ಅವರ ಫ್ಲೆಕ್ಸನ್ನು ಹಾಕುತ್ತಿದ್ದರು. ಇಷ್ಟು ದಿವಸ ಅವರ ಉದ್ದೇಶ ಏನೋ ನನಗೆ ತಿಳಿಯದು. ಆದರೆ ಇಷ್ಟು ದಿವಸ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನೋಡಿದರೆ ಅವರು ಮಾಡುತ್ತಿರುವ ಕೆಲಸ ನನಗೆ ಬೇಸರ ತರಿಸುತ್ತದೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರನ್ನು ಅಣ್ಣ ಎಂದು ಕರೆಯುವ ಹಾಗೆ ಮಾಡುತ್ತಾರೆ. ಯಾಕೋ ಗೊತ್ತಿಲ್ಲ. ಇವರು ಊರಿಗೆಲ್ಲ ಊಟ ಹಾಕಿ ಗಂಡ ಹೆಂಡತಿಯರಾಗಿ ಹೊರಹೊಮ್ಮಿರುತ್ತಾರೆ. ಅಂಥವರನ್ನು ಅಣ್ಣ ಎಂದು ಕರೆದರೆ ಹೇಗಾಗಿರಬೇಡ. ಇದು ಗವಿ ಮಲ್ಲಪ್ಪನ ಗುಡಿ. ಗವಿಯಲ್ಲಿ ಇರುವುದರಿಂದ ಗುಹೆಯಲ್ಲಿ ಮಲ್ಲಿಕಾರ್ಜುನನು ನೆಲೆಸಿರುವುದರಿಂದ ಗವಿ ಮಲ್ಲಪ್ಪನೆಂದು ಹೆಸರು ಬಂದಿದೆ. ಇಲ್ಲಿ ಶಿಸ್ತುಬದ್ಧವಾಗಿ ಮೆಟ್ಟಿಲನ್ನು ಮಾಡಿ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ದಾರೆ. ಗವಿ ಮಲ್ಲಪ್ಪನ ಗುಡಿಯಲ್ಲೂ ಸಹ ಭಕ್ತರನ್ನು ಕುನುಗ್ಗಲು ಮಲ್ಲಿಕಾರ್ಜುನನ ಎತ್ತರ ವಿಗ್ರಹ. ಮಲ್ಲಿಕಾರ್ಜುನನೇ ಇಲ್ಲಿ ಕೂತು ಪ್ರಸನ್ನನಾಗಿ ಸಕಲ ಸದ್ಭಕ್ತರನ್ನು ಆಶೀರ್ವದಿಸುತ್ತಿದ್ದಾನೆಂಬುದು ಪ್ರತೀತಿ. ಇಲ್ಲಿ ಒಟ್ಟಂತೂ ಎಲ್ಲ ರೀತಿ ಸೌಕರ್ಯಗಳು ಸಹ ಬಂದ ಭಕ್ತರಿಗೆ ಲಭ್ಯವಾಗುತ್ತಿರುವುದು ಖುಷಿಯ ಸಂಗತಿ. ಇಲ್ಲಂತೂ ಕಾರ್ ಪಾರ್ಕಿಂಗ್ಗೆ ಸ್ಥಳಾವಕಾಶ ಸಾಕಷ್ಟು. ಹೇರಡಿಗೆ ಬಂದವರು ಅವರು ಇಲ್ಲಿ ಶಾಮಿಯಾನ ಹೊಡೆಸಿಕೊಂಡು ಚಾಟ್ ಹಾಕಿಕೊಂಡು 3 ದಿವಸ ಸ್ವಾಮಿಯ ಸೇವೆ ಸಲ್ಲಿಸಿ ಹಿಂತಿರುಗುತ್ತಾರೆ. ನಮ್ಮ ತಾಯಿಯವರು ನಮ್ಮ ಸಂಬಂಧಿಕರು ಬಂದಿರುವ ಚಾಟ್ ಇದೇನಾ ಕೇಳು ಎಂದು ಹೇಳುತ್ತಿದ್ದಾರೆ. ಆದರೆ ಇದಲ್ಲವೆಂದು ತಿಳಿದ ಮೇಲೆ ನಾವು ಬೇರೆ ಕಡೆ ಹೊರಟು ನಮ್ಮ ಸಂಬಂಧಿಕರು ಇರುವ ಚಾಟ್ಗೆ ಬಂದೆವು. ಅಲ್ಲಿ ವ್ಯವಸ್ಥಿತವಾಗಿ ಶಾಮಿಯಾನ ಹೊಡೆದುಕೊಂಡು ವ್ಯವಸ್ಥಿತವಾಗಿ ಊಟೋಪಚಾರಾದಿಗಳನ್ನು ಪಡೆದುಕೊಂಡು ಇಲ್ಲಿ ಊಟ ಮಾಡಲಿಕ್ಕೆ ಎಲ್ಲರೂ ಸೇರಿಕೊಂಡು ಶಾಮಿಯಾನ ಆಮೇಲೆ ಚೇರು ಟೇಬಲ್ಲು ತರಿಸಿ ಎಲ್ಲರೂ ಶೇರ್ ಹಾಕಿ ಭಟ್ಟರನ್ನು ಕರೆಸಿ ಅಡುಗೆ ಮಾಡಿಸುತ್ತಾರೆ. ಎಲ್ಲರೂ ಸಹ ಧಾನ್ಯಗಳಿಗೂ ಶೇರ್ ಹಾಕಿರುತ್ತಾರೆ. ಎಲ್ಲ ಖರ್ಚಿನಲ್ಲೂ ಹಂಚಿಕೆಯಾಗಿ ಶೇರ್ ಹಾಕುತ್ತಾರೆ. ಅಲ್ಲಿಯೇ ಊಟ ಮಾಡುತ್ತಾರೆ. ನಂತರ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಬಾಗಿಲು ತೆಗೆದು
ಮಲ್ಲಿಕಾರ್ಜುನೆಯ ಮುಖಪದ್ಮ ಬಂಗಾರದಿಂದ ಕೂಡಿದಂಥ ಮುಖಪದ್ಮ. ದರ್ಶನಂ ಧನ್ಯೋಸ್ಮಿ. ತುಂಬ ಖುಷಿ ಆಯಿತು. ಇದು ಬಾಗಿಲ ಬಳಿ ಆಂಜನೇಯ ಸ್ವಾಮಿ ಎಲ್ಲ ಸದ್ಭಕ್ತರಿಗೂ ಸನ್ಮಂಗಳವನ್ನುಂಟು ಮಾಡುತ್ತಿದ್ದಾನೆ. ಎಲ್ಲಿ ನೋಡಿದರೂ ಜನಸಾಗರವೂ ಜನಸಾಗರ. ಸಂಭ್ರಮ ಖುಷಿ ಮನೆ ಮಾಡಿದೆ. ಇಲ್ಲಂತೂ ಸುತ್ತ ಟ್ರಾಫಿಕ್ ಜಾಮ್ ಬಹಳಷ್ಟು ಆಗಿತ್ತು. ಇಲ್ಲಿನ ಜಾತ್ರೆಗೆ ಬೆಂಗಳೂರು, ಶಿವಮೊಗ್ಗ, ಧಾರವಾಡದಿಂದೆಲ್ಲ ಅಲ್ಲಿಂದಲೂ ಬರುತ್ತಾರೆ. ಇಲ್ಲೇ ಅಲ್ಲಲ್ಲಿ ದೇವರ ಉತ್ಸವ, ಪ್ರದಕ್ಷಿಣೆ ಎಲ್ಲ ರೀತಿ ನೆರವೇರುತ್ತದೆ. ಮಲ್ಲಿಕಾರ್ಜುನ ಸ್ವಾಮಿಯ ರಥಾರೋಹಣ, ರಥವನ್ನೇರುವ ಸಂದರ್ಭ. ಅಲ್ಲಿ ರಥಮಂಟಪಕ್ಕೆ ಹೋಗಿ ಅಲ್ಲಿಂದ ರಥವನ್ನೇರಿ ವಿರಾಜಮಾನರಾಗುತ್ತಾರೆ. ರಥಮಂಟಪದಿಂದ ಮಲ್ಲಿಕಾರ್ಜುನ ಸ್ವಾಮಿಯನ್ನು ರಥದಲ್ಲಿ ಕುಳ್ಳಿರಿಸಲು ಕೆಲ ಭಕ್ತರು ರಥಮಂಟಪವನ್ನೇರುತ್ತಾರೆ. ಅಲ್ಲಿಂದ ರಥದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಕುಳ್ಳಿರಿಸುತ್ತಾರೆ. ಹೀಗೆ ಕೂತುಕೊಂಡ ಮಲ್ಲಿಕಾರ್ಜುನ ಸ್ವಾಮಿಯು ಇನ್ನೂ ಒಂದು ದಿವಸ ಇಲ್ಲಿಯೇ ಇರುತ್ತಾರೆ. ಮರು ದಿವಸ ಬೆಳಿಗ್ಗೆ ಮತ್ತೆ ರಥ ಎಳೆಯುವ ಕಾರ್ಯಕ್ರಮವೊಂದು ಇರುತ್ತದೆ. ಎಲ್ಲಿ ನೋಡಿದರೂ ಸುತ್ತ ಜನಸಾಗರ. ಜನರ ಸಮುದ್ರವೇ ಎನ್ನಬಹುದು. ಇಲ್ಲಂತೂ ಫುಲ್ಲು ಟ್ರಾಫಿಕ್ ಜಾಮ್. ಪೊಲೀಸರಿಗಂತೂ ಸಿಕ್ಕಾಬಟ್ಟೆ ಕೆಲಸ. ಕೆಲವು ಕಡೆ ಅಂತೂ ಅವರ ಲಾಠಿಗೆ ಕೆಲಸ. ನಂತರ ರಥೋತ್ಸವ ಕಾರ್ಯಕ್ರಮವನ್ನು ನೋಡಲು ಜನರು ಕಾತುರದಿಂದ ಬಂದಿದ್ದರು. ಮರು ದಿವಸ ರಥವನ್ನು ಎಳೆಯುವ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ಹಿಂದಿನ ದಿನವೂ ಭಾಗವಹಿಸಿದ್ದೆ. ಹಿಂದಿನ ದಿನ ಇಲ್ಲಿ ನಿಂತುಕೊಳ್ಳಲಿಕ್ಕೆ ಜಾಗ ಸಿಗುತ್ತಿರಲಿಲ್ಲ. ಆದರೆ ಮರು ದಿವಸ ಜಾಗ ಆರಾಮಾಗಿತ್ತು. ಆದರೆ ರಥ ಎಳೆಯುವ ಹಗ್ಗ ಇರುವ ಜಾಗವಂತೂ ಸಿಗುತ್ತಿರಲಿಲ್ಲ. ಅಷ್ಟೊಂದು ಜನ ತಾವು ಸಹ ಮಲ್ಲಿಕಾರ್ಜುನನ ರಥವನ್ನು ಎಳೆದು ಅವನ ಕೃಪೆಗೆ ಪಾತ್ರರಾಗಿ ಬಿಡೋಣವೆಂದು ಮುನ್ನುಗ್ಗುತ್ತಿದ್ದರು. ಎಲ್ಲಿ ನೋಡಿದರೂ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಸಂಭ್ರಮದಿಂದ ಮಲ್ಲಿಕಾರ್ಜುನ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ದಿನ ನನಗೆ ನೆಗಡಿ ಕೆಮ್ಮುವಾಗಿ
ಗಂಟಲು ಸ್ವಲ್ಪ ಕಟ್ಟಿರುವುದರಿಂದ ಧ್ವನಿಯು ಕರ್ಕಶವಾಗಿ ಬಂದಿರಬಹುದು. ಆದರೆ ತಾವು ಯಾರೂ ಸಹ ಬೇಜಾರು ಮಾಡಿಕೊಳ್ಳದೆ ನಾನು ನಿಮ್ಮ ಮನೆಯ ಮಗನೆಂದು ತಿಳಿದು ಆಶೀರ್ವದಿಸಿ ಹರಸಿ ಇನ್ನೂ ಮುಂದಿನ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನನಗೆ ಉತ್ತೇಜನ ಸಿಗಬೇಕೆಂದರೆ ತಾವೆಲ್ಲರೂ ನನ್ನ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನಮ್ಮ ಊರಿನ ಸದ್ಭಕ್ತರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಮ್ಮ ಊರು ಹನುಮನಹಳ್ಳಿ ಗ್ರಾಮ. ಎಲ್ಲ ಹಳ್ಳಿಗಳಿಂದಲೂ ಬಂದ ಭಕ್ತರಿಗೆ ಒಳ್ಳೆಯದಾಗಲಿ, ಅವರ ಎಲ್ಲ ಆಶೋತ್ತರಗಳು ಸಹ ಈಡೇರಲಿ ಎಂಬುದು ನನ್ನ ಆಶಯ. ಇದು ಹೆಗಡಿ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಹೆಗಡಿ ಮಲ್ಲಿಕಾರ್ಜುನ ಸ್ವಾಮಿಯು ಸಕಲ ಸದ್ಭಕ್ತರಿಗೆ ಒಳ್ಳೆಯದನ್ನುಂಟು ಮಾಡಲಿ, ಅವರ ಆಸೆ ಕನಸುಗಳನ್ನೆಲ್ಲ ಪೂರೈಸಲಿ ಎಂದು ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತಾಯಿದ್ದೀವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಘು ಬೊಮ್ಮನಾರ್ ಯೂಟ್ಯೂಬ್ ಚಾನಲ್.